ಆದ ಫಲ ಹೋಗಿ ಬರುವೆ ತಾತ ಅನ್ಯರ ಮನೆಯಿಂದ ವಿಚಾರವನ್ನು ಮೊದಲು ಮಗು ದಂಡಪಾಲ ತಾತ ನಮ್ಮ ಎಲ್ಲಿದ್ಯಾ ಬೇಗ ಬಾರು ಯಾವ ಜನ್ಮದ ಸುಕೃತ ಫಲವೋ ಕಾಣೆ ಇಲ್ಲಿನವರೆಗೂ ನನ್ನನ್ನು ನನ್ನ ತಾಯಿಯನ್ನು ಬಹುಮತೆಯಿಂದ ಬೇಗ ಜಾಗ್ರತೆಯಾಗಿ ಬಾರಯ್ಯ ತೊರೆದು ಆ ವಿಪ್ರೋತ್ತಮರ ಜೊತೆಯಲ್ಲಿ ಹೋಗಿ ಬರುತ್ತಿದ್ದೇನೆ ನನ್ನನ್ನು ಆಶೀರ್ವಾದಿಸುತ್ತಾತ. ಚಂದ್ರ, ನೀ ಭೂಲೋಕದಲ್ಲಿ ನಮ್ಮಂತ ಪಾಪಿಷ್ಠರಿಗೆ ದುರ್ಬುದ್ಧಿಯನ್ನು ಬಿಡಿಸಿ ಸದ್ಬುದ್ಧಿಯನ್ನು ಕಳಿಸಲೆಂದು ಹುಟ್ಟಿ ಬಂದ ಮಹಾಪುರುಷರಪ್ಪ. ಹೋಗಿ ಹಸುಗಳ ಮೈ ತೊಳೆಯುತ್ತ ಹಸುಗಳ ಮೈ ತೊಳೆಯುತ್ತ ಹಾಲನ್ನು ಕರೆದು ಆಯಾದು ಸಾಕು ಸಾಕಪ್ಪ ಸಾಕು. ಈ ನಮ್ಮ ತಂದೆ ರಾಮಚಂದ್ರ ಏನು ಆಳ್ಕರ್ಕೊಂಬಂದಿದ್ದು ಹೋದನು ಹತ್ತೋಟಾಗೋಗ್ತೀನಿ. ಅದೇನ ಆಸಕ್ತಿ ಅಂತ ಮಾಡಿದ ಏನಾಯ್ತು ಮನೆ ಕೆಲಸ ಮನೆ ಕೆಲಸ ಮಾಡೋ ಕೂಸಿ ತಪ್ಪಲಿ ಹಣ್ಣನಿಗೆ ತಪ್ಪಲಿಯನ್ನ ಒಬ್ಬನೆ ಮಾಡಿ ತೆರೆಯ ಮರೆಯಾದೆ ತೆರೆಯ ಮರೆಯಾದೆ ಹೋಗುವೆಯ ತಂಗಿ ತಂಗಿಯನ್ನು ತೋರಿಸುತ್ತಾ ಹೋಗುವೆಯ ನೋಡು ಒಂದೇ ಬೆಳ್ಳಿಯ ಕುಡಿಗಳು ನಾವು ಎಂದು ಮರಿಬೇಡ. ಒಂದೇ ಬೆಳ್ಳಿಯ ಕುಡಿಗಳು ನಾವು ಎಂದು ಮರಿಬೇಡ. ಕಪಲಿಯ ನನ್ನ ಒಬ್ಬನ ಮಾಡಿ ಕೈಯ ಬಿಡಬೇಡ. ತಪಲಿಯನ್ನ ಒಬ್ಬನೆ ಮಾಡಿ ಕೈಯ ಬಿಡಬೇಡ ನೀ ಕೈಯ ಬಿಡಬೇಡ. ಹೋಗುವೆಯ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಹೋಗಿ ಬರೆಯುವ ತಾಯಿ. ಅದಕ್ಕೆ ಒಂದ್ ಸೇರ್ ಕೊಟ್ಬಿಡೋಣ. ಇನ್ನು ನಮಗೆ ಹೇಳಿದ್ದನ್ನ ಇದುವರೆಗೂ ನಮ್ಮ ಮನೆಯಲ್ಲಿದ್ದ ಭಾಗ್ಯಲಕ್ಷ್ಮಿ ಎಂದು ಕೈಗೊಳ್ಳದ್ದಾಯಿತು. ಚಿನ್ನ ಮುಂದೆ ಉದರ ಪೋಷಣಕ್ಕೆ ಎಲ್ಲಾದ್ರೂ ದಾರಿ ಮಾರ್ಗ ಹುಡುಕೋಣ. ಎಲ್ಲಿರುವೆ ಎಲ್ಲಿ ಹೋಗಿ ಬರೀವಾ ಮಗು, ಹೋಗಿ ಬರೀವಾ ಮಗು. 1 ವರ್ಷ ಕರೆದುಕೊಂಡು ಹೋಗಿ ಸ್ವಾಮಿ. 1 ವರ್ಷ ಪಾವು ಯಾಕೆ ಏನಾಯ್ತು ಅಮ್ಮ ತಾಯಿ? ಅರ್ಧ ಪಾವಕ್ಕೆ ನಿಲ್ಸ್ಬಿಡು, ಒಂದ್ ಪಾವಕ್ಕೆ ಅಮ್ಮನ್ ಕೊಡು, ಓಡಿಸ್ಬಿಡು. ಇದೇನಲ್ಲ ಹಿಂಗೆ ಹೇಳ್ತಿದ್ಯಾ? ಅಷ್ಟೇ ವರ್ಷಕ್ಕೆ ಎಷ್ಟಾಯ್ತು? ಓಹೋ ಮರ್ತ್ಬಿಟ್ಟಿದ್ದೆ ಕಣಲ್ಲ. ಒಂದು ದಿವಸಕ್ಕೆ ಅರ್ಧ ಪಾವಕ್ಕೆ ಆದರೆ ವರ್ಷಕ್ಕೆ 45 ಸೇರು ಪಾವಕ್ಕೆ ಆಗೋದು. ಅರ್ಥ ಮಾಡಿದ್ಯಾ? ಇವಾಗ ಏ ಮಗು, ನೀನ್ ಈಗಲೇ ಹೋಗಿ ಆ ಕೆಟ್ಟ ಬಾಲಕನನ್ನು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ
ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನವ ಮಾಡಲಿಕ್ಕೆ ಒಳ್ಳೆ ಸಮಯವೋ ಇದು ಒಳ್ಳೆ ಸಮಯವೋ ಇದು ಒಳ್ಳೆ ಸಮಯವೋ ನಾವು ಕೊಟ್ಟಿರೋ ಹಣವನ್ನು ಕೊಡುವೆವು ಇಲ್ಲ ನೋಡಿದ್ರೆ ಮಾತು ಬೇಗ ಹೇಳು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನವ ಮಾಡಲಿಕ್ಕೆ ಒಳ್ಳೆ ಸಮಯವೋ ಇದು ಒಳ್ಳೆ ಸಮಯವೋ ಇದು ಒಳ್ಳೆ ಸಮಯವೋ ಏನು ಮಾಡಲಿ ಪೂಜೆ ಮನೆಗೆ ಹೀಗ ಕಂಡ ಹಾಕುವೆ ಕಂಡ ಕಂಡ ಚಿನ್ನದ ರಾಶಿ ರಾಶಿಯೋ ಕಂಡ ಕಂಡ ಅವರ ತಲೆದು ಬರುವೆನು ಕಂಡ ಕಂಡ ಅವರ ತಲೆಯ ಕೈದು ಬರುವೆನು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಮಾಡಲಿಕ್ಕೆ ಒಳ್ಳೆ ಸಮಯ ಇದು ಒಳ್ಳೆ ಸಮಯವೋ ಇದು ಒಳ್ಳೆ ಸಮಯವೋ ಕೆಲಸ ಮಾಡಲಿಲ್ವಾ ಏನಿದು ಇದುವರೆಗೂ ಈ ಕಾಡಲ್ಲಿ ಬರೋ ಜನಗಳನ್ನ ಹಿಂದೂ ಮುಂದೆ ನೋಡಿದಲೆ ತುಂಡು ತುಂಡ ಕಪ್ಪಿಸಿ ಜೀವನ ನಡೆಸ್ತಿದ್ದು ನನಗೆ ಆಗಿರಬಹುದು ಹೀಗೆ ಮಖವನ್ನು ನೋಡಿದರೆ ನನ್ನ ಒಳಗೆ ಮಾಡಪಟ್ಟೆ ಮಗನಲ್ಲ ಯಾರು ತಾಯಿ ಯಾರು ಮನೆ ಸ್ವಲ್ಪ ತಡಿತಾಯಿ ಮಾಡಬಟ್ಟೆ ಮಗನಲ್ಲ ನಿತ್ಯವು ಕತ್ತೆಗಳು ಹೊತ್ತ ಬಟ್ಟೆಗಳು ತಂದು ನಿತ್ಯವು ಕತ್ತೆಗಳು ಹೊತ್ತ ಬಟ್ಟೆಗಳು ತಂದು ಇಸು ಮಾಡಿ ಬಟ್ಟೆ ದರ್ಶ ಪುರುಷ ಕಂಡ ನಕ್ಷಾರ ಮಾಡಬಟ್ಟೆ ಮಗನಲ್ಲ ಮಹಾರಾಜರು ಮನಗೋಗಿ ಮರುವಾಗಿ ತಕ್ಕೊಂಡ ಬರುವಾಗ ಮಹಾರಾಜರು ಮನಗೋಗಿ ಮರುವಾಗಿ ತಕ್ಕೊಂಡು ಬರುವಾಗ ನಕ್ಷಾರ ಬಿಸಾರ ನಕ್ಷಾರ ಮಾಡಬಟ್ಟೆ ಮಗನಲ್ಲ ನಕ್ಷಾರ ಮಾಡಬಟ್ಟೆ ಮಗನಲ್ಲ ಸಾಕಪ್ಪ ಸಾಕು ಈ ಅಕ್ಷಯ ಎಂಬ ಬಾಳು ಒತ್ತಾರೆ ಎದ್ದು ಕಾಗೆ ಕರ್ರನ್ನಂಗಿಲ್ಲ ಕೂಬೆ ಕೂ ಅನ್ನಂಗಿಲ್ಲ ಮೈಲಿಯ ಬಟ್ಟೆ ಎಲ್ಲ ಒತ್ಕೊಂಡು ಎತ್ಕೊಂಡು ಉಬ್ಬೆ ಒತ್ಕೊಂಡು ಎತ್ಕೊಂಡು ಹೊಂಟ ಅಂದ್ರೆ ಸೊಂಟ ಇಷ್ಟುದ ನೀರ್ ತಗ ನನ್ನ ಕಾಲು ಎರಡು ಕಾಲು ಮೇಲೆ ಬಿಟ್ಕೊಂಡು ಬರೋ ಬಟ್ಟೆ ಎಲ್ಲ ಎತ್ತಿ ಬಟ್ಟೆ ಬಹಳ ಚೆನ್ನಾಗಿದೆ ಮಾಡೋದು ಅಲ್ಲ ಕಣ್ರಿ ನಾನು ಬರ ಕೊಳೆ ಬಟ್ಟೆಯಲ್ಲಿ ಎತ್ಕೊಂಡೋಗಿ ಮಗದು ಗಿರಿ ಮಾಡಿ ಅವ್ರಿಗೆ ಕೊಟ್ರೆ ಜನ ಬಂದ್ರಿ ಮೀಸೆ ತಿರುಕೊಂಡು ಇಲ್ಲಿ ತಕ್ಕ ಹಾಕೊಂಡ್ಬಿಟ್ಟು ತೊಡೆ ಬರ್ತಾ ಇರ್ತಾರೆ ಅದ್ರಾಗ ಈ ಊರಿನ ಚಂದ್ರಪ್ಪಣ್ಣನವರು ಅವ್ರಿಗೆ ಸೋಪು ನಂದೆಯ ಕರ್ಮ ಪೌಡ್ರು ಅಲ್ಲ ನಿರ್ಮ ಪೌಡ್ರು ನಂದೆಯ ಹಾಲಿನಂತ ಬೆಳಕು ಯಾಕೆ ಅಂತೀರಾ ಇಡೀ ಊರ್ನಾಗಿರೋ ಊರ್ನಾಗೆಲ್ಲ ಟೀ ಕುಡ್ಕೊಂಡ್ಬಿಡ್ತಾರೆ ಎಲ್ಲ ಮೇಲೆ ಬೇಕೊಂಡ್ಬಿಡ್ತಾರೆ ಸೊಂಟಾನ ದಂಡ ಯಾಕೆ ಹೇಳಿದ್ರಿ ದಟ್ಟವಾದ ನಾಡೊಳಗೆ ಅಲ್ಲ ಕಣ್ರಿ ಈ ಊರ್ನಾಗಿರೋ ಜನ ಕೈ ಬೀಸ್ಕೊಂಡು ದರ ಬರ್ರ ಬರ್ತಾರೆ ಏನಾನ ಅಪ್ಪಿ ತಪ್ಪಿ ಅಡ್ಡ ಸಿಗ್ತಾ ಇದೆ ಊರು ಯಾವುದು
ಎಲ್ಲವೂ ವಿಚಿತ್ರವಾಗಿ ಕಾಣುವುದಲ್ಲ. ಅದು ಅಲ್ಲದೆ ಅದೇ ಈ ಊರಿಗೆ ಯಾರಲ್ಲೂ ಕಣ್ರಿ ಅಡ್ಡಿ ಬಿದ್ದು ಅಣ್ಣ ಹೇಳ್ತೇನೆ ಕೇಳು ಅಣ್ಣ. ಇದು ಕಣ್ರಿ ಇವ್ರನ್ನ ತಾಯಿಗಳಿಲ್ಲ ಬಂದು ನೋಡುವರಿಲ್ಲ. ಸೂರ್ಯ ಬರೀ ನೆತ್ತಿಗೆ ಬಂದ ಹೊಟ್ಟೆ ಚಿರುಗುತ್ತದೆ ಗುಂಡ್ಗತ್ತೆ ಹೊಡ್ಕೊಂಡು ಗೌರವ ಮತ್ತು ಅಂತ ಕಳಿಸ್ತೆ. ತಂದೆ ತಾಯಿ ಬೇಕಂದ್ರ ವಾತ ಹೆಂಗ್ ಸಾಕಿದ್ದೆ ಅವನ್ನ ತಾಯಿನ ಮಗಳಂತ ಕಣ್ಣಿಟ್ಟು ಬೆನ್ನ ತಗದಿಟ್ಟು ಪಾತ ಗೊತ್ತದೆ ವಾಯ್ಸು ಯಾವ ಗುಡಿ ಮನೆ ಕಣದು ಪಾತ ಗೋವಿಂದನಯನೇ ಗತಿ ಯಾರು ಏನಾಗಿಲ್ಲ ಹಿಂದಿಲ್ಲ ಅಣ್ಣ ಮುಂದಿಲ್ಲ ಅಣ್ಣ ಯಾಕಯ್ಯಪ್ಪ ಕೋಗಿದಂತೆ ಕೊಂಟು ಕತ್ತೆ ಒಡೋಗಬೇಕೆ ಕಾಲನ ದೂತರು ಕರಪಿಡಿದೆವಾಗ ಕಾಲನ ದೂತರು ಕರಪಿಡಿದೆವಾಗ ಮನೆಯಲ್ಲಿ ಮುದ್ದೆ ಕುಡಿಯಲಿ ನಿದ್ದೆ ಹೊಗಳಂತವನೆ ಹೊಗಳಸವನೇನು ಹೊಗಳಂತವನೆ ಏನ್ಲ ಅದು ಪುನಃ ಬಾರಲಿಲ್ಲ. ಶುಕ್ರವಾರ ಸೂರ್ಯ ನೆತ್ತಿಗೆ ಬಂದಾನೆ ಹೊಟ್ಟೆ ಚಿರುಗುಡ್ತದೆ ಆ ಕುಂಟಕತ್ತೆ ಹೊಡ್ಕೊಂಡು ನಿಮ್ ಚಿಕ್ಕವನ್ ಕರ್ಕೊಂಡು ಆ ಗೌಡ್ರು ಮತ್ತೆ ಹೊಸ ಇಕ್ಕಿಸ್ಕೊಂಬರಲ್ಲ ಅಂತ ಹೇಳಿ ಹೇಳಿ ಎಷ್ಟೊತ್ತಾಯ್ತಲ್ಲ ಇಟ್ಟೆಲ್ಲ ಹೋಗಿದ್ದೆ ನಿನ್ನನ್ನು ನಿನ್ನ ಮಗುವನ್ನು ನನ್ನ ಒಡವೆ ಅಕ್ಕ ತಂಗಿಯರಿಗೆ ಹೆಚ್ಚಾಗಿ ಒಪ್ಪೋದಾದ್ರೆ ತಾಯಿ ಇದು ತಾಯಿ ನೀನು ಒಪ್ಪೋದಾದ್ರೆ ಅಲ್ಲಿ ಗುಡಿಸಲೇ ನನ್ನ ಅರಮನೆ ನನ್ನ ಹೆಂಡತಿಯಾಗಿ ಹೋಗಿದ್ದ ಅಲ್ಲಿ ನೀವಿಬ್ಬರು ಹೊಂದಿಕೊಂಡು ಹೋಗ್ತಿದ್ರೆ ನನ್ನನ್ನು ಹೆಚ್ಚಾಗಿ ಸಲಿಗೆ ಸಾಕಿ ಸಲ್ಲುತ್ತೇನೆ ಎಲ್ಲಿ ಯಾಕೆ ಅಲ್ಲೇನೋ ಕುಳಿಸಿತೇನೋ ಅಲ್ಲ ಕಣಯ್ಯಪ್ಪ ಬಂದೀನಿ ಕುಣ್ಕತ್ತದಿತ್ತ ತಿಟ್ಟಬೇ ಸಾಕು ಹೋದೆ ಹಾಗೆ ಗೌಡ್ರು ಮನೆ ಬಾಗಿಲು ಹೋಯ್ತಿದ್ದೆ ಹಿಂಗೇನೆ ಗೌಡ್ರು ಬಾಗಿಲು ಕರ್ಕೊಂಡು ನಿಂತು ಯಾರ್ದಲ್ಲ ಬಾಗಿಲು ಕಣೆಯಪ್ಪ ಬಾಗ್ಲ ನಾನೆಲ್ಲ ಗೌಡ್ರು ಕರ್ಕೊಂಡ್ಬಿಟ್ಟಿದ್ದೇನೆ ಅಲ್ಲ ನಾನು ನಿನ್ ಜೊತೆ ಬಂದಿರೋದೇ ಹೆಚ್ಚು. ಇನ್ನು ಯಾರು ಬರಕ್ ಸಾಧ್ಯ ಅಂತ ಬಾಗಿಲು ಅಲ್ಲ, ತೆರೆದಿತ್ತು ಒಬ್ಬರು ಏನೋ ಎದುರಿಸಿ ನಮ್ಮ ಬೆದರಿಸಿ ಚಿಕ್ಕವ್ವ ಹಿಂಗ್ ಬಂದಿದ್ದೀಯ ಒಳಗೆ ಅಂತ ಹೋಗ್ಲಿಕ್ಕೆ ಕಾಣ್ತದೆ. ನಾನು ಹಿಂದ್ ಹೋಯ್ತಿದ್ನಲ್ಲ. ಹಾಕ್ಕೊಂಡು ನನ್ನ ಕುಡ್ಸಿದ ಅಪ್ಪ ನನಗಾಗಿ ಒಂದು ಹೊಸಿದಾರ ಮರ್ಯಾದೆ ಕೊಡು ಇಲ್ಲಿ ಏಯಪ್ಪ ಹಂಗಲ್ಲ ಗೌಡ್ರು ನನ್ನ ಮನೆ ಹೊಸ ಗೌಡ್ರು ನೋಡ್ತಿದ್ದಲ್ಲ ಹೇಳಮ್ಮ ಆಮೇಲೆ ಮುಕ್ಕಿ ಒಬ್ಳು ಅಯ್ಯೋ ಇವತ್ತು ನಾಳೆಲ್ಲ ಕೋಟಕ್ಕೆ ಅಂತಾಳೆ ಎಲ್ಲ ಸತ್ತೋದ್ಲ ಅಲ್ಲ ಗೌಡ್ರ ಮನೆ ಮುಚ್ಚಿನ ಆ ಮುಕ್ಕಿ ಬಾಗಿಲ ಒಳ್ಳೆ ಚೆನ್ನಾಗದೆ ಏಯ್ ಮಕ್ಕೆ ಲೇ ಯಾವಲ್ಲ ಅವನು ನನ್ಗ ನಿನ್ಗಲ್ಲ ಈ ಕಡೆಪ್ಪ ಆಮೇಲೆ ನೋಡ್ರು ಏ ಮುಕ್ಕಿ ಅವನ್ಗೆ ಒಂದು ಕಲ್ಲಿಟ್ಟು ಉಪ್ಪು ಸಾರು ನನ್ನ ಮಗ ಅಷ್ಟೇ ತೊಂಗಳು ಮುದ್ದೆ ತಿಂದು ಪಟ್ಟ ಹೊರಗೆ ಮನಿಕೊಂಡ್ಬಿಟ್ಟಿದ್ಯಾ ಸಾಯ್ತಾ ಇದ್ದೀನಿ ನನ್ನ ಮಗನೇ ಆಮೇಲೆ ಮುದ್ದೆ ಹಾಕಿ ಮುಕ್ಕಿ ಸಾರು ಇದು ನೋಡು ಬಂಡೆ ಮುಟ್ಟಿ ತಿಂದ ಕುಂತಿದ್ದೀನಿ ಅಕ್ಕ ತಗದೆ ಆಯ್ತು ಮುಕ್ಕಿ ಆಮೇಲೆ ತುಂಬ ಉಂಡ್ಲಿ ತಗೋಣ ಈ ಮಗುಗೆ ಆಮೇಲೆ ಏನ್ ಮಾಡಿದೆ ನಮ್ ಚಿಕ್ಕವ್ವ ಈಟ್ ಹೋತಾಯ್ತು ಒಳಗೆ ಹೋಗಿ ಗೌಡ್ರು ಒಳಗೆ ಹೋಗಿ ಈಟ್ಗೆ ಬರ್ಲಿಲ್ವಲ್ಲ ಹೇಳಿ ಸಂದಿಲಿ ಬೊಗ್ರು ಈ ಹೆಸರಿಗೂ ಇಲ್ಲ ಹೇಳವನಿಗೆ ಹೇಳಲೇ ಎಲ್ಲಿ ಬಗ್ಗೆ ಅತ್ತೆ ಬುದ್ಧಿ ಹೇಳ್ಬಿಟ್ಟೆ ನೀನು ಆಮೇಲೆ ಲಾಲಿ ಲಾಲಿ ಸುಕುಮಾರ ಅಮ್ಮನ ಮಾಡಿದ ನೆಮ್ಮದಿ
ಬಿಟ್ರವು ಈ ಮುಡುವಳಿಗೆ ಏನ್ ಹೇಳಿದ್ರು ತಪ್ಪೇ ಕಾಣಿಸ್ತೀವಿ ಕಾಣದಲ್ಲ ಈ ಆಮೇಲೆ ಅಲ್ಲಿಂದ ನಾನು ಕರ್ಕೊಂಡು ಕೊಡ್ಬಿಟ್ಟು ಮನೆ ಒಳಗೆ ಹೋಗೋಣ ಅಂತ ಹೂವ ಕೊಡುಗೆ ಒಳಗೆ ಏನ್ ಬಂತ ಸಂಜೆನಾಗ ಕಿವಿಯನ್ನ ಸರ್ ಬಹು ಚೆನ್ನಾಗಿತ್ತು ಉಂಡುಬಿಟ್ರೆ ಇಲ್ಲ ಬೆಚ್ಚಂಡ್ರೆ ಬಿಡ್ಲಿ ಏನದು ನಾನು ಆ ಸೀಲು ಮಧ್ಯೆ ಕರ್ಕೊಂಡ್ ಬಂದೆ ನಮ್ಮ ಅವ್ಯಾಗ ನೋಡ್ಬಾರಜ್ಜಿ ಅಂತ ಕರ್ಕೊಂಡ್ ಬಂದೆ ಮಗನೇ ನನ್ಗಂತ ಶಕ್ತಿ ಐತೇನೋ ಗೊತ್ತಾ ಊರಾಗ ಚಿಕ್ಕದ ಎಲ್ಲ ಅರ್ಥ ಆಗಲ್ಲ ನೀವೆಲ್ಲ ಹೇಳ್ಬೇಡ ನಾನು ಚಿಕ್ಕವೆಲ್ಲ ಅರ್ಥ ಆಗಲ್ಲ ಇರೋ ಹೊಸಿ ಕೆಲಸ ಮಾಡು ಚಿಕ್ಕ ಅವೆಲ್ಲ ಗೊತ್ತಾಗಲ್ಲ ಮಾತಂಗಿ ಹೋಗೋಣ ಮಾತಂಗಿ ಮನೆಗೆ ಹೋಗುವ ಮಾತಂಗಿ ಬಾ ಮನೆಗೆ ಮಾತಂಗಿ ಬಾ ಏನ್ ಮಾಡ್ತೀಯ ನಮ್ಮ ಅಪ್ಪನ ಮಾತು ಇರ್ಲಿಲ್ಲ ನಮ್ಮ ಅಪ್ಪ ಅವಾಗ ಹಿರಿಯವ್ರ ಮಾತು ಹೇಳ್ಬಿಟ್ಟು ಮುದ್ದೆ ತಿನ್ಕೊಂಡ್ಬಿಟ್ಟು ಮಗನೇ ಮೂರನೇದ್ ಮದ್ವೆ ಆಗು ಅಂತ ಅಂದ್ರೆ ಯಾರು ಕಟ್ಕೊಂಡ್ರು ಮೂರನೇ ಕಟ್ಕೊಂಡ್ಬರ್ತಾನೆ ಒಲೆ ತೊಂದ್ರೆ ನೀನು ನಡೆಯೋ ಕಳ್ಸೋಗ ನೀನ್ ಚಿಕ್ಕ ಮನೆಗೆ ಹೋಗುವ ಮತಂಗಿ ಬಾ ಮನೆಗೆ ಮತಂಗಿ ಬಾ ಮನೆಗೆ ಹೋಗುವ ಮತಂಗಿ ಅಮ್ಮ ಏ ಲಕ್ಷ್ಮಿ ಬರುವ ತನಕ ಅಮ್ಮ ಬಿಟ್ರೋಳೆ ಓಲೆ ರಾಗಿ ಮುದ್ದೆ ಇಲ್ಲಿ ನೋಡಿ ಇಷ್ಟೊಂದು ರಾಗಿ ಬರುವ ತನಕ ಏನು ಕೇಳಕ್ಕೆ ಬೆಳಗ್ಗೆ 1 ಕೆಜಿ ಖಾರ ಮುದ್ದೆ ತಿಂದುಬಿಡ್ತಾಳೆ ಹೆಂಗ್ ನೋಡ್ಕೊತೀನಿ 2 ಕೆಜಿ ಬೆಳಗ್ಗೆ ಕೊಂಡವ್ರು ಕಂಡಿಟ್ಕೊಂಡು ಚೂರು ಕೆಲಸ ಮಾಡ್ತಿಲ್ಲ ಲಕ್ಷ್ಮಿ ನೋಡ್ಲ ಕಣ್ಣಲ್ಲ ಬರಮ್ಮ ಬಾ ಮನೆಗೆ ಬಾರಮ್ಮ ನಮ್ಮ ಮನೆಗೆ ಕೊಳ್ಳೆ ಗಂಟ ಮತಂಗಿ ಬಾ ಮನೆಗೆ ಕೊಳ್ಳೆ ಗಂಟ ಕೊಳ್ಳೆಲ್ಲ ನೈತದೆ ಕೊಳ್ಳೆಲ್ಲ ಉಳಗೆ ಕೊಳ್ಳೆಲ್ಲ ನೈತಾದೆ ಕೊಳ್ಳೆಲ್ಲ ಕೊಳ್ಳೆ ಗಂಟ ಅಲ್ಲ ಕಣೆ ಬರ್ತೀನಿ ಕಣ ದರ್ಬರ್ ಬರ್ತೀನಿ ಕಣ ಬರ್ತೀನಿ ಕಣ ದರ್ಬರ್ ಬರ್ತೀನಿ ಕಣ ಅಪ್ಪೇನ ಒಳ ಕಳ್ಸಿ ಮತ್ತೆ ಕಟ್ಬಂದೆ ಅಪ್ಪೇನ ಒಳ ಕಳ್ಸಿ ಮತ್ತೆ ಕಟ್ಬಂದೆ ದರ್ಬರ್ ಬರ್ತೀನಿ ಕಣ
ಒಂದೆಲ್ಲ ಊರೊಳಗೆ ಹೋಗ್ಬಿಟ್ಟು 6 ತಿಂಗಳಾಗ ಮನೆ ಕೂಡ ಬೇಡ ಅಂತಿದ್ದ. ಹೌದು ಅವರು 3 ವರ್ಷಕ್ಕಾಗ ಕೊಟ್ಟಿದ್ರಲ್ಲಿ ಅಲ್ಲ ಕಟ್ಟಿದೀವಿ ಅವ್ರ ಮನೆಗೆ ರಾಗಿ ಅದು 3 ವರ್ಷಕ್ಕಾಗೋಷ್ಟು ರಾಗಿ ಸಿಗ್ತದೆ ಅಂತಿಲ್ಲ. ಈ ಮಾತನ್ನು ಯಾರು ನಂಬ್ತಾರೆ ಈ ಊರಿಗೆ? ಅಲ್ಲ ಅವ್ರ ಮನೆಗೆ ಅದನ್ನೇ ಟೈಟ್ ಮಾಡ್ಕೊಂಡ್ಬಿಟ್ರೆ 6 ತಿಂಗಳು ಹೊಟ್ಟೆ ಅಲ್ಲ ಸಂಕ್ರಪಣ ಇದಲ್ಲ ಸಂಕ್ರಪಣ ಗೊತ್ತಲ್ಲ ಕಟ್ಟಿಪುಡಿ ಹಾಕಿ ಬಂದ ಮತ್ತೆ ಚಂದ್ರ ಹೆಂಗೆ ನಿಂಗಾದ್ರೆ ನಾನು ಹೇಳಿದ್ದಪ್ಪ ಮಕ್ಕಳು ಹೇಳಿದೆ ಬೇಡ ಈ ಮನೆ ಅಂದ್ರೆ ನಮಗೆ 4ನೇ ಹೆಂಡತಿಗೆ ಮದುವೆ ಮಾಡ್ಕೊಡ್ಬೇಡ ಕೊಡ್ಬೇಡ ಅಂತ ನೀನ್ ನಾಲ್ಕೇಳ ವನದ ದಾರಿಯೋ ಬಂದು ನಾನಿಂದೆ ನಮ್ಮ ಅಪ್ಪ 3 ಮಾಡ್ಕೊಂಡ್ಬಿಟ್ಟಿದ್ದೆ ಓ ಪ್ರಾಣಕ ಹೋಗ ಭಯ ಸುಗೆಯ ಊರಿನ ತೋಪಿನಾಗೆ ಯಾರು ಇಲ್ಲವಾ ಪ್ರೀತಿ ಮಾಡುವ ಊರಿನ ತೋಪಿನಾಗೆ ಯಾರು ಇಲ್ಲವಾ ಒಳ್ಳೆ ಬಟ್ಟೆಯನ್ನು ನಾನು ಒಳ್ಳೆ ಬಟ್ಟೆಯನ್ನು ನಾನು ಸೇರುವ ಪ್ರಳಯವಾಗುತ್ತಂತೆ ಹುಡುಗಿ ಪ್ರೀತಿ ಮಾಡುವ ಊರಿನ ತೋಪಿನಾಗೆ ಯಾರು ಇಲ್ಲವಾ ಹೇಳು ಗಂಡು ಕಲ್ಲಿನಂತ ಗುಂಡು ಹುಡುಗನಿಗೆ ನೀನು ಗಂಡು ಕಲ್ಲಿನಂತ ಗುಂಡು ಹುಡುಗನಿಗೆ ನೀನು ಗಂಡನಾಗುವ ಪ್ರಳಯವಾಗುತ್ತಂತೆ ಪ್ರೀತಿ ಮಾಡುವ ಊರಿನ ತೋಪಿನಾಗೆ ಯಾರು ಇಲ್ಲವಾ ರಾಗಿ ಮುದ್ದೆ ಒಣಗೊನೆ ಸೊಪ್ಪು ಏನೇ ರಾಗಿ ಮುದ್ದೆ ಒಣಗೊನೆ ಸೊಪ್ಪು ಸಿಂಧು ತೇಗುಬಾ ಪ್ರಳಯವಾಗುತ್ತಂತೆ ಹುಡುಗಿ ಪ್ರೀತಿ ಮಾಡುವ ಊರಿನ ತೋಪಿನಾಗೆ ಯಾರು ಇಲ್ಲವಾ ಏನೇ ತಲ ತಲ ನೋಳೆಯುವ ಕೊಳೆ ಬಟ್ಟೆಯನ್ನು ನಾನು ತಲ ತಲ ನೋಳೆಯುವ ಕೊಳೆ ಬಟ್ಟೆಯನ್ನು ನಾನು ಒಲೆಯಲ್ಲಿ ತೊಳೆಯಬೇಕು ಬಂದು ಸೇರುವ ನೀ ಬೇಗ ಸೇರುವ
ಎಲ್ಲಿ ಹೋದಳು ಕಾಣೆ ಗೊತ್ತಾಗ್ತದೆ ನೆತ್ತಿ ಬಂದ್ಬಿಟ್ಟನೆ ಅಲ್ಲ ಕಣೆ ನಿನಗೆ ಯಾರೋ ಹುಡುಗ ಬೇಕು ಅಂದಿಲ್ಲ ಮನೆ ಕೆಲಸಕ್ಕೆ ನಿನಗೆ ಎಂತವನ್ ಬೇಕು ಯಾವ ತರದನ್ ಬೇಕು ಇದರಲ್ಲಿ 3 ತರ ಅದೇ 20 ವರ್ಷ ಬೇಕಾ 40 ವರ್ಷ ಬೇಕಾ ಇಲ್ಲ 85 ವರ್ಷ ಬದುಕಬೇಕಾ ನೀ ಯಾರು ಬೇಕು ಹೇಳು ಅಯ್ಯೋ ನನ್ನ ವಿಷಯ ಎಷ್ಟು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು ಎಂತ ಬಂದ್ರಾಜ ಅಲ್ಲ ಅಲ್ಲ ನನಗೆ ಆಳು ಬೇಕು ಅಂತ ನಿನಗೆ ಹೇಳಿದ್ದೆ ಯಾರು ಅಂತ ಅದಕ್ಕೆ ನಾನು ನಂಬಕ್ ಹೋಗ್ಬೇಡ ಅನ್ನೋದು ಅಲ್ಲ ನಾನೇ ನಿನ್ಗೆ ಹೇಳೋದ ಅಂತ ಇದ್ದೆ ಅವ್ರು ಯಾಕೆ ನಿನ್ಗೆ ಹೇಳ್ದ ಮತ್ತೆ ನಾನು ಆಯ್ತಾ ಹೇಳ್ಬಿಟ್ಟ ಅದೇ ಎಷ್ಟು ವರ್ಷ ಆಗಿದೆ 7-8 ವರ್ಷ ಆಗಿರ್ಬೋದು ಅಲ್ವಾ ಆಗಿರ್ಬೋದು ಅದೇನೆ 7-8 ವರ್ಷದಿಂದನೂ ನಮಗೆ ಒಂದು ಮಗು ಒಂದು ಹೆಗ್ಗಡೆ ಅಲ್ಲ ಕಣೆ ಒಂದು ನಾಯಿ ಮರಿ ಬರೋ ಮೈಗೆ ಬಟ್ಟೆಲ್ಲ ಓದ್ಕೊಂಡಾಗ ಒಳಗಡೆ ಬಂದು ಬಟ್ಟೆ ಕೊಡಕ್ಕೆ ಹೋಗ್ತೀನಿ ಸೂಟ್ರಿಗಳಿಗೆ ಬಂದಂಗ ನೀನ್ ಹೋಗ್ತೀಯ ನಮ್ಗೆ ಆಗೋದು ಇದೆಲ್ಲ ಸಾಕ್ತವೆ ಈ ಮಾತಾಡಕ್ ನಾಚಿಕೆ ಹೊರಗಿಲ್ವ ನಿನಗೆ ಅಲ್ಲ ನೀನು 4 ಗಂಟೆಗೆ ಎದ್ದು ಆ ಕೆರೆಗೆ ಅಲ್ಲ ಆಡಿಸ್ಕೊಂಡು ನಿಂತ್ಕೊತಿ ಕಾಲ್ನ ಓನವ ಎದ್ದಾಳ್ತೀಯ ಹೌದಾ ನೀನು ಹೋಗಿ ಅಲ್ಲ ಆಡಿಸ್ಕೊಂಡು ನಿಂತ್ಕೊಂಡು ನೀನು ಇಲ್ಲಿ ಬಂದ್ಬಿಟ್ಟು ಹಡಚ್ಚಾಗಿ ಮಾಡಿ ಇಕ್ಕಿರ್ತೀನಿ ತಿನ್ಬಿಡ್ತೀಯ ಹೋಗ್ಬಿಟ್ಟು ಆ ದೇವಸ್ಥಾನ ಜಲ್ಲಿ ಮೇಲೆ ಬಿದ್ದಿರ್ತೀಯ ನನ್ನ ಮಕ್ಕಳಾಗ ಹೋಗಿ ಎಲ್ಲಾಗೋ ಸಾಧ್ಯ ಮೂಳೆ ಅದಕ್ಕೆ ನಾನು ಹೇಳಿದ್ದು ಕೈಯಾಗ ಆಗ್ಲಿಲ್ಲ ನಾನು ಏನೇನೋ ನೋಡ್ಕೊಂಡಿದೀನಿ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ ನನಗೆ ಅಲ್ವಾ ಒಂದು ಯಾವ್ದೋ ಒಂದು ಇಲ್ಲ ನೀನ್ ಕರ್ಕೊಂಡ್ ಬರ್ತೀಯ ಇಲ್ಲ ನಾನು ಕರ್ಕೊಂಡ್ಬರ್ತೀನಿ ಯಾವುದೋ ಮೃಗದ ಬಾಯಿಗೆ ಮತ್ತೆ ಎಂತ ಕರ್ಕೊಂಡ್ ಬರ್ತೀಯಾ 70-80 ವರ್ಷ ಕಮ್ಮಿ ಇದೆ 70-80 ವರ್ಷ ಕರ್ಕೊಂಡ್ಬಂದ್ರೆ ನಾನು ಕಡೆಗೂ ನನ್ನನ್ನು ಇನ್ನೆಂತ ಕರ್ಕೊಂಡ್ಬರ್ತೀಯ 18-20 ವರ್ಷ ಇದ್ರೆ ಕೆಲಸ ಮಾಡಕ್ ಸರಿ ನನಗೆ ಅದಕ್ಕೆ ನಾನು ಬೇಡ ಅಂತ ಇರೋದು ನೋಡ ಸರಿಯಾಗಿ ಹುಡುಕಪ್ಪ ಇಲ್ಲ ನಾನೇ ಯಾರಾದ್ರೂ ಹುಡುಕತ್ತೀನಿ ಏನು ಮಾಡಲಿ ಸಾಪರಾರ್ದೆ ಮಾಡ್ತಿದ್ದೇನೆ ಮಾಡಿಕೊಳ್ಳೋಣ ಅಂದರೆ ಕೊಂಡುಕೊಳ್ಳಿ ನಿಮಗೆ ಪುಣ್ಯ ಬರುವುದು ಮಹಾಪಾಪಿಕರ ಹಿರಿಯರು ಈ ಕುಕ್ಕಿ ಬಾಧೆ ಆದರೂ ನನಗೆ ಬಹಳವಾಗಿ ಬಾಧಿಸ್ತಿರೋಲ್ಲ ಎಂತ ಅದು ಈ ನನ್ನ ಕಂದನನ್ನು ಅನ್ನಕ್ಕಾಗಿ ಮಾಡ್ತಿದ್ದೇನೆ ನನ್ನನ್ನು ಸಾಕಲು ಸಾಧ್ಯ ಇಲ್ಲ ನನ್ನ ಸತಿಯಾದ ಚಂದ್ರ ಆಸೆ ಕಂಡದಲ್ಲಿ ಮಾಂಗಲ್ಯವೇನಾದರೂ ಚೆನ್ನಾಗಿ ಮುದ್ದಾಗಿ ಸಾಕತ್ತೀನಿ ಈ ಕುಕ್ಕಿ ಬಾಧೆಯನ್ನು ಏನಪ್ಪ ಮನೆಗೆ ಬರ್ತೀನೋ ರಾಜ ದಾಸಿ ಎಷ್ಟು ಹೊತ್ತು ಮಾತಾಡ್ತಾ ನಿಂತಿರೋದು ಬೇಗ ಅವನನ್ನು ಆಚೆ ಕಳಿಸು ಯಾರು ನೀನು ಹೋಗಿ ಬರೆಯ ಕಂದ ಇಲ್ಲ ಹುಡುಗ ಬೇಗ ನೋಡಿ ಆಚೆ ಭಕ್ತನಿಗೆ ತನ್ನ ಸತಿಯ ಮಾಂಗಲ್ಯ ಋಣವು ಕರ್ಕೊಂಡು ಹೋಗ್ಲಮ್ಮ ಏನು ಮಾಡಿ ಕಂದ ನಿನ್ನನ್ನು ನೋಡಿ ನನ್ನ ಪತಿಯನ್ನೇ ಮರೆತೆನು ನಿನ್ನ ನಗಲಿ ನಾನು ಹೇಗೆ ತಾನೇ ಬಾಳಲಿಲ್ಲ ನಿನ್ನ ಮಾರಿ ಬದುಕಲೆಂತ ಎಲೆ ಕಂದ
ನಾನು ಎಂಬುವುದಿಲ್ಲ ನನ್ನವರಾರಿಲ್ಲ ಸಾಧ್ಯವೇ ಸಕನಾಗಿ ಸಾಧ್ಯವೇ ಸಕನಾಗಿ ಸಾಧ್ಯ ಸತಿಯಾಗಿ ಓದಿ ಭಿಕ್ಷಾಂದೇಗಿ ಓದಿ ಭಿಕ್ಷಾಂದೇಗಿ ಸಾಧ್ಯವೇ ಸಕನಾಗಿ ಸಾಧ್ಯ ಸತಿಯಾಗಿ ಇಚ್ಛೆಯ ಗತಿಯಾಯ್ತು ಶ್ರೀಗರಿಯನಾಗೆ ಇಚ್ಛೆಯ ಗತಿಯಾಯ್ತು ಶ್ರೀಗರಿಯನಾಗೆ ಬೇಡುವೆ ನಾನು
ನನಗೆ ಕಾಣಲಿಲ್ಲ ಹಿರಿದರು ಯಾರು ಕಾಣಲಿಲ್ಲ ತಿರುಗಲು ನನಗೆ ಕಾಣಲಿಲ್ಲ ಹಿರಿದರು ಯಾರು ಕಾಣಲಿಲ್ಲ ಅಮ್ಮ ಹಿರಿ ಅನ್ನವ ನೀರನ್ನು ಕೋಟೆ ಪ್ರಾಣವ ಉಳಿದಮ್ಮ ಅಮ್ಮ ಪ್ರಾಣವ ಉಳಿದಮ್ಮ ಸಾವಿನ ಅಂಗಿಕೆಯನಗಿಲ್ಲ ನೋದಿಗೆಯದರಿ ಯೋಚಿಸುತ್ತಿಲ್ಲ ಅಮ್ಮ ಸಾವಿನ ಅಂಗಿಕೆಯನಗಿಲ್ಲ ನೋದಿಗೆಯದರಿ ಯೋಚಿಸುತ್ತಿಲ್ಲ ಬಾಳಿನ ಗುರಿಯ ಸಾಗಿಸೋ ತನಕ ಬಾಳಿನ ಗುರಿಯ ಸಾಗಿಸೋ ತನಕ ಸಾಗಿಸಬೇಕು ಜೀವನವ ಅಮ್ಮ ಹಸಿವು ಹಿರಿಯ ನೀರನ್ನು ಕೊಟ್ಟು ಪ್ರಾಣವ ಉಳಿದಮ್ಮ ಅಮ್ಮ ಪ್ರಾಣವ ಉಳಿದಮ್ಮ ಅಮ್ಮ ಯಾರ ತಾಯಿ ಒಳಗಡೆ ಮಗಳಾಗಿ ತಾಯಿ ಸ್ವಲ್ಪ ಆ ಪರಮಾತ್ಮನು ನಿನ್ನನ್ನು ಕಾಪಾಡಲಿ ಕಾಪಾಡಿ ಏನು ದಾಸ್ಯ ಈಕೆ ಆದರೂ ಯಾರಾಗಿರಬಹುದು ಈಕೆ ಕೈ ತುತ್ತಿನ ರುಚಿಯನ್ನು ನೋಡುತ್ತಿದ್ದರೆ ಹಿಂದೆ ನಾನು ಅರಸನಾಗಿದ್ದ ಕಾಲದಲ್ಲಿ ನನ್ನ ಸತಿಯಾದ ಚಂದ್ರ ಆಸೆಯ ಕೈ ಪಾಪಿ ಸತ್ಯವ್ರತ ನಿನಗಿನ್ನೂ ದಯ ಮಾಡಲಿಲ್ಲ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಟ್ಟವಳು ಎತ್ತ ತಾಯಿ ಎಂದು ಭಾವಿಸಲಾರದೆ ದುರಾಲೋಚನೆಯನ್ನೇ ಮಾಡುತ್ತಿರುವೆಯಾ ಪಾಪಿ ಅಯ್ಯೋ ಬಂಡವಾಳ ಬಂಡ ಅಪ್ಪಾಜಿ ಅಪ್ಪಾಜಿ ಬೇಗ ಬನ್ನಿ ಬೇಗ ಬನ್ನಿ ಅಪ್ಪಾಜಿ ವಿಚಾರಿಸಿ ನೋಡಿ. ಅಯ್ಯೋ ಅನ್ನವೆಲ್ಲವೂ ಮಣ್ಣು ಪಾಲು ಮಾಡಿಬಿಟ್ಟಿಯಲ್ಲಪ್ಪ. ನಮ್ಮ ದಾಸಿಯ ಮನೆಯನ್ನು ಒಂದು ತಿಂದು ಮೈಯನ್ನು ಬಹುಮಾನವನ್ನು ಬೆಳೆಸಿಕೊಂಡಿದ್ದರೆ ಎಲ್ಲಿಯಾದರೂ ಕೂಲಿಯನ್ನಾಗಲಿ ಜೀತವನ್ನಾಗಲಿ ಮಾಡಬಾರದು. ನಿಜ ಸ್ವಾಮಿ, ನೀವು ಹೇಳುತ್ತಿರುವುದು ನಿಜ. ತಿರುಕನು ಗಂಡ, ತಿರುಪೆಯ ಬಾಳೆ ಬಂಡವಾಳ ಆಗಿರುವಾಗ ಇಂಥ ಅಪರಿಕ್ತ ಸ್ಥಳದಲ್ಲಿ ಸ್ವಾಮಿ ಹೀಗಿರುವಾಗ ಭಿಕ್ಷೆ ಬೇಡುವುದು ಬೇಡವೆಂದರೆ ಬಾಳುವುದಾದರೂ ಹೇಗೆ ಸ್ವಾಮಿ? ಹಾಗಾದರೆ ನಮ್ಮ ತೋಟದಲ್ಲಿ ಕೆಲಸ ಮಾಡಲು ಒಪ್ಪುವೆಯಾ? ಆಗಲಿ ಸ್ವಾಮಿ, ಈ ನಿಮ್ಮ ಉಪಕಾರವನ್ನು ನನ್ನ ಶಿರಸಾವಹಿಸಿ ಯಾಕೋ ಬಲು ಮೋಸ ಮಾಡ್ತೀಯಲ್ಲ. ಏನು ಮನೆ ಮಾಡಿದ್ರೆ ಸಾಕು, ಕಣ್ಲ ಮಾಡಬೇಡ. ನನ್ನ ಹೆಂಡತಿ ಅಪರೂಪಕ್ಕೊಮ್ಮೆ
ಅದು ಸರಿನೇ ಇರು, ಅದಕ್ಕೊಂದು ಐಡಿಯಾ ಮಾಡ್ತೀನಿ. ಅಯ್ಯ ತಿರುಪೇಗಾರನೇ, ನಿನ್ನನ್ನು ಕೆಲಸಕ್ಕೆ ಇಟ್ಟುಕೊಳ್ಳಲು ನನ್ನ ಮಗನು ಅನುಮಾನಿಸುತ್ತಿರುವಲ್ಲ, ಇದಕ್ಕೆ ಏನು ಮಾಡುವುದು? ಸ್ವಾಮಿ ಹೇಳುವೆ ಕೇಳಿ. ವಂಚನೆಯ ನಡನುಡಿಗೆ ಸ್ವಾಮಿ ವಂಚನೆ ನಡನುಡಿಗೆ ಪಂಚಭೂತಗಳೇ ನಗುವವು, ಸತ್ಯಕ್ಕಿಂತ ಪರಿಶುದ್ಧವಾದ ಜಗವೆನಿಸುವುದು ಮತ್ತೊಂದುಂಟೆ ಜಗದಿ ವಂಚನೆ ನಡ ನುಡಿಗೆ ಆ ಪಂಚಭೂತಗಳು ಕೂಡ ನಗು, ಸತ್ಯಕ್ಕಿಂತ ಪರಿಶುದ್ಧವಾದದ್ದು ಈ ಜಗತ್ತಿನಲ್ಲುಂಟೆ ಸ್ವಾಮಿ. ಸತ್ಯಭ್ರಷ್ಟತೆಗಿಂತ ಹೋಗವೆನಿಸುವುದು ಮತ್ತೊಂದುಂಟೆ ಸ್ವಾಮಿ. ಅಯ್ಯ, ಇದ್ಯಾವುದರಲ್ಲಿಯೂ ನಮಗೆ ನಂಬಿಕೆ ಇಲ್ಲ. ಅದಕ್ಕೆ ಸಾಕ್ಷಿ ಏನು? ಇದಕ್ಕೆ ಸಾಕ್ಷಿಯಾದರೂ ಸೂರ್ಯ, ಚಂದ್ರ, ಆಕಾಶ, ಈ ಭೂದೇವಿಯೇ ಸಾಕ್ಷಿ. ಅಯ್ಯ, ನಮ್ಮ ತೋಟದಲ್ಲಿ ಕಳವೇನಾದರೆ ಆ ಸೂರ್ಯ ಚಂದ್ರರು ಬಂದು ನಮ್ಮನ್ನು ಸರಿಪಡಿಸುವುದಿಲ್ಲ. ನಮ್ಮ ತೋಟದಲ್ಲಿ ಏನಾದರೂ ಕಳವಾದರೆ ಅದಕ್ಕೆ ಜವಾಬ್ದಾರರು ನಾನೇ ಎಂದು ಕರಾರು ಪತ್ರದಲ್ಲಿ ಸಹಿ ಮಾಡಿಕೊಡು. ಆಗಲಿ ಸ್ವಾಮಿ, ಬರೆದುಕೊಡುವರು. ಸ್ವಾಮಿ ಹೇಳಿ, ನಿಮ್ಮ ತೋಟದಲ್ಲಿ ಏನಾದರೂ ಕಳವಾದರೆ ಈ 2 ಹಸ್ತಗಳನ್ನು ಕತ್ತರಿಸಬಹುದು. ಅಲ್ಲದೆ ಇದ್ದ ಒಂದು ಕಳ್ಳತನವನ್ನು ಮಾಡಿ ನಾನು ಎಲ್ಲಿ ಹೋದರೆ ನನ್ನನ್ನು ಎಲ್ಲಿಯೂ ಕರೆದಿದ್ದ ನಾನಿಕ್ಕಿರು ಬಟ್ಟೆಯೂ ಹಾಗಂತ ಕರಾರು ಪತ್ರವನ್ನು ಬರೆದುಕೊಳ್ಳುವುದಿಲ್ಲ ತಂದೆ. ಅಯ್ಯ, ನಮ್ಮ ತೋಟದಲ್ಲಿ ಬಾಳೆ ಗಿಡಗಳನ್ನು ಒಗೆಯಬೇಕು, ನೀರನ್ನು ಹಾಯಿಸಬೇಕು, ದಿನಕ್ಕೆ 1 ಗಂಟೆ ಮಾತ್ರ ನಿಲ್ಲಿಸಬೇಕು, ತಿಳಿಯಿತೋ? ಆಗಲಿ ಸ್ವಾಮಿ, ಅಪ್ಪಣೆಯಂತೆ ನಡೆದುಕೊಳ್ಳಿ. ಈತನನ್ನ ನಮ್ಮ ತೋಟಕ್ಕೆ ಎಲ್ಲ ಬರ್ಸ್ಕೊಂಡು ಇವನ್ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ತೋಟದಲ್ಲಿ ಏನೇನ್ ಕೆಲಸ ಆಯ್ತೋ ಅದನ್ನೆಲ್ಲ ಇವ್ನಿಗೆ ವಹಿಸ್ಬತ್ತೀನಿ ನೋಡಿ. ಓ ಶವದ ಮೇಲಿರುವ ಬಟ್ಟೆ ಏನಾದರೂ ಬರೆದಿರೆ ಅದರಿಂದ ಸ್ವಾಮಿ ಈ ಗಿಡದ ಬುಡವನ್ನು ಅಗೆಯಬೇಕು. ಆಗಲಿ ಸ್ವಾಮಿ. ಈ ಗಿಡದ ಪಾತಿಯನ್ನು ಮಾಡಬೇಕು. ಆಗಲಿ ಸ್ವಾಮಿ. ನೀರನ್ನು ಎರೆಯಬೇಕು. ಆಗಲಿ ಸ್ವಾಮಿ. ಈ ಗುತ್ತಿಲೆಯನ್ನು ಆರೆ ಕೋಲನ್ನು ಆಗಲಿ ಸ್ವಾಮಿ. ಬೇಗ ಬೇಗ ಕೆಲಸಗಳನ್ನು ಮಾಡಿ. ಆಗಲಿ ಸ್ವಾಮಿ. ನನ್ನ ಕೆಲಸಗಳನ್ನು ಮುಗಿದಿರಬೇಕು. ಆಗಬಹುದು. ತಾವಿನ್ನೂ ಹೋಗಿ ಬನ್ನಿ. ಅಯ್ಯೋ ಅಣ್ಣ, ಅಪ್ಪಾಜಿ, ಅಯ್ಯೋ ಅಣ್ಣ, ಅಪ್ಪಾಜಿ, ಕಾರಣಲ್ಲ ಮಣ್ಣಿನ ಸಹಜವೋ ಮನುಜ ಮಣ್ಣಿಂದಲೇ ಈಗ ಮಣ್ಣಾಗುವುದು ಸಹಜವ ಮನುಜ ಮಣ್ಣಿಂದಲೇ ಪರಮಾತ್ಮ ಎಲ್ಲಿಂದ ನೀ ಬಂದೆ ಎಲೆ ದೇವಾ
ಹೇಳಿದನು ಕೇಳಿ ಬಂದೆ ಎಲೆ ಜೀವ ಎಲ್ಲಿಗೆ ಪಯಣವೋ ನನ್ನದೇನು ತಿಳಿದೆ ನನ್ನದೇನು ತಿಳಿದೆ ಸೋದಲು ಗಾದಲ ನನಗಾದರೂ ದಿನ ದಿನಕ್ಕೂ ಕಷ್ಟಗಳು ತಾಯಿಯು ನನಗೆ ಬೇರೆ ಬೇರೆ ಕೆಲಸಗಳನ್ನು ನಾನು ರಾಜ ಎಷ್ಟೋ ಪುರುಷರಿಗೆಲ್ಲ ದೃಷ್ಟಾಂತ ಭೋಜನವನ್ನು ಬಡಿಸುತ್ತಿದ್ದ ನನ್ನ ದೇಶವಾದರೂ ನಾನು ಇಂದು ತುತ್ತು ಅನ್ನಕ್ಕೋಸ್ಕರ ಮುಂದೆ ಬಹಳ ದೂರ ಹೋಗಬೇಕಾಗಿದೆ ಇಷ್ಟು ಸಂಕಟ ಪಡಬೇಕಾಗಿದೆ ನನ್ನ ಮಾನ ಮುಚ್ಚಿಕೊಳ್ಳಲು ಬಟ್ಟೆ ಇಲ್ಲದೆ ಈ ತೆಗೆದುಕೊಂಡರೆ ಅವರ ಕಷ್ಟವನ್ನು ನೋಡಿ ಕರುಣೆ ತೋರಿಸುವರಾದರು ಇವರಿರುವರು ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನ ಅಪರಾಧಕರಂತೆ ವರ್ತಿಸಿರುವರು ಸೂರ್ಯ ದೇವನಾದರೂ ನೆತ್ತಿ ಮೇಲೆ ಬಂದರು ಇನ್ನೂ ಈ ಕುಮಾರನು ಅನ್ನವನ್ನು ತರಲಿಲ್ಲ ನನಗೆ ಕುಕ್ಷಿ ಬಾಧೆಯಾದರೂ ಬಹಳವಾಗಿ ಕೈ ಕಾಲುಗಳು ನಡುಗುತ್ತಿರುವುದು ತಲೆಯಾದರೂ ಸುತ್ತುತ್ತಿರುವುದು ನನಗೆ ನಿಲ್ಲಲು ಪ್ರಾಣವೇ ಇಲ್ಲದಂತಾಗಿದೆ ಏನು ಮಾಡಲಿ ಅಲ್ಲಿ ಕಾಣುವ ಬಾಳೆಯ ಮರದ ನೆಡದಲ್ಲಿ ಸ್ವಲ್ಪ ಹೊತ್ತು ವಿಸ್ತರಿಸಿಕೊಳ್ಳುವುದು ಶಿವ ಶಿವ ಸತ್ಯವತನ ಮೊದಟಿ ಮಗವನ್ನು ಅಗಲಿಸಿನಲ್ಲಿ ಇವನ ಅಮರದಿ ಸತ್ಯವತನ ಮೊದಟಿ ಮಗವನ್ನು ಅಗಲಿಸಿನಲ್ಲಿ ಇವನ ಅಮರದಿ ವಿಧ ವಿಧ ಕಷ್ಟವ ಕೊಡುತ್ತಾನೀಗ ವಿಧ ವಿಧ ಕಷ್ಟವ ಕೊಡುತ್ತಾನೀಗ ಸಡಗರದಿಂದಲೇ ನಾನರದೆ ಸಡಗರದಿಂದಲೇ ನಾನರದೆ ಸಡಗರದಿಂದಲೇ ನಾನರದೆ ಪೊಳಿಗೆ ಹೋಗುತ್ತಾ ಚಂದ್ರಮೋಹನ ಪೊಳಿಗೆ ಹೋಗುತ್ತಾ ಪಥವ ತೋರುತ್ತಾ ಮೆರೆಯುವೆ ನಾವು ವಿಧ ವಿಧ ಕಷ್ಟವ ಕೊಡುತ್ತಾನೀಗಲೇ ವಿಧ ವಿಧ ಕಷ್ಟವ ಕೊಡುತ್ತಾನೀಗಲೇ ಸಡಗರದಿಂದಲೇ ನಾಮೆರದೆ ಸಡಗರದಿಂದಲೇ ನಾಮೆರದೆ ಸಡಗರದಿಂದಲೇ ನಾಮೆರದೆ 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 ಆಶೋ ಈಗ ನನಗೆ ಒಳ್ಳೆಯ ಸಮಯವೇ ದೊರಕಿದಂತಾಯಿತು ಮಡಿವಾಳನ ಮನೆಯಲ್ಲಿರುವ ಚದುರನು ಇನ್ನೂ ಚಿಕ್ಕವನು ಈಗ ನಾನು ಚದುರನ ಬಳಿಗೆ ಹೋಗಿ ಆಕೆಯೇನಾದರೂ ಸತ್ಯಭ್ರಷ್ಟನಾಗಿ ಮಾಡುವುದೇ ಬಿಡುವುದಿಲ್ಲ ಸತ್ಯಾರತನ
ತನ್ನ ಮಡದಿ ಮಗುವನ್ನು ಅಗಲಿಸಿನಲ್ಲಿ ಇದನ್ನು ಅಪರಾಧಿ ಸರ್ಕಾರ ತನ್ನ ಮಡದಿ ಮಗುವನ್ನು ಅಗಲಿಸಿನಲ್ಲಿ ಇದನ್ನು ಅಪರಾಧಿ ಇದು ಕಷ್ಟವ ಕೊಡುತ್ತಾನೆ ಈಗಲೇ ಇದು ಕಷ್ಟವ ಕೊಡುತ್ತಾನೆ ಈಗಲೇ ಸಡಗರದಿಂದಲೇ ನಾನು ನಡೆವೆ ಸಡಗರದಿಂದಲೇ ನಾನು ನಡೆವೆ ಹಿಮವಕ್ಕಿಂತ ಸುರ ಹಿಮವಕ್ಕಿಂತ ಸುರ ಹಿಮವಕ್ಕೆ ಸಾಟಿ ತ್ರಿಭುವನದೊಳಗೆ ನಾವನಿರುವನು ನಾವನಿರುವನು ಶುಭಗುಣಾಕಿತ ಸುರ ವಿರಾಜಿತ ಶುಭಗುಣಾಕಿತ ಸುರ ವಿರಾಜಿತ ಪ್ರಬಲ ಬಲವಿತ ಪರಮ ಗುಣಾನ್ವಿತ ಬಲವಲವಿತ ಪರಮ ಗುಣಾನ್ವಿತ ಹಾರು ಸಮರು ಎನಗೆ ಹಾರು ಸಮರು ಎನಗೆ ಮಂತ್ರಿಗಳೇ, ಈ ಬರ್ಬರ ದೇಶಕ್ಕೆ ಅಧಿಪತಿಯಾದ ನಮ್ಮ ಆಳ್ವಿಕೆಯಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರೆ ತಿಳಿಸುವಂತರಾಗಿ ನಿರುತದಿಂದರನನ್ನು ಭಜಿಸುತ್ತ ನಿರುತದೆ ಹರನು ಭಜಿಸುತ್ತ ಸುಖ ಸಂತೋಷದಿಂದ ಬಾಳುತ್ತಿರ್ಪರೇ प्रभु लाली सई बेलना ज्यादा परी प्रभु लाली सई प्रभु प्रभु लाली सई बेलना ज्यादा परी प्रभु ಪರಮಾತ್ಮ ನಿನ್ನ ಕೃಪೆ ಇದ್ದಂತಾಗಲಿ. ಸ್ವಲ್ಪ ಹತ್ತಿರ ಬಾಮಗು. ನಿನ್ನ ಹೆಸರೇನಪ್ಪ? ಪ್ರೀತಿ ಪ್ರಜೆಗಳೆಲ್ಲ ನಿನ್ನ ಹೆಸರು ಬಹಳ ಮುದ್ದಾಗಿದೆ ಮಗು. ನನಗೆ ಬಾಯಾರಿಕೆಯೂ ದಾಹವೂ ಹೊಂದುತ್ತಿರುವುದು. ದಾರಿಯಲ್ಲಿ ನಡೆಯುವುದು ಬಹಳ ದಾಹವಾಗುತ್ತಿದೆ. ಕುಡಿಯಲು ನೀರನ್ನು ತೋರಿಸಿದರೆ ನಿನಗೆ ಪುಣ್ಯ ಬರುವುದಪ್ಪ. ನನಗೆ ಕಣ್ಣುಗಳು ರಾಜ್ಯದಲ್ಲಿ ತೊಡೆಯೂ ಸಹ ಸ್ವಾಧೀನವಿಲ್ಲ. ಬೆಳೆಗಳಾಗಿ ಎತ್ತಿರ ಬಂದು ತೋರಿಸಿದರೆ ನಿನಗೆ ಅದು ಅಲ್ಲದೆ ಭೂಸುರ ವರ್ಣರು ಮಂತ್ರವನ್ನು ಜಪಿಸುತ್ತಾ ಸುಖ ಸಂತೋಷವಿರುವರು. ಈ ವಿಚಾರದಲ್ಲಿ ಬೇರಪ್ಪನೇ ಮಾತು. ಒಳ್ಳೆಯ ನೀರನ್ನೇ ತೋರಿಸಿದೆ.
ನನ್ನ ಬಾಯಾರಿಕೆಯೂ ಇಂಗಿಸಿದೆ. ಇಲ್ಲಿ ನೋಡು ಮಗು, ಎಂತ ರಸಪೂರಿತವಾದ ಅಲ್ಲಿ ನೋಡು ಮಗು, ಎಂತ ರಸಪೂರಿತವಾದ ಆ ಬಾಳೆ ಮರದಲ್ಲಿ 2 ಚಿಪ್ಪು ಬಾಳೆಹಣ್ಣಾಗಿದೆ. ಹೋಗು, ಕಿತ್ತುಕೊಂಡು ಬಾ, ಇಬ್ಬರು ಕುಂತು ತಿಂದು ಮುಂದಕ್ಕೆ ಹೋಗೋಣ. ಮಗು, ಈಗೆಂದರೆ ಹೇಗಪ್ಪ, ಬಹಳ ವಿಷಯವಾಗುತ್ತಿರುವುದು. ಹೋಗು, ಕಿತ್ತುಕೊಂಡು ಬಾ, ತೋಟದಲ್ಲಿ ಸಹ ಯಾರೂ ಇಲ್ಲ. ಹೋಗು, ಕಿತ್ತುಕೊಂಡು ಬಾ, ಹೋಗೋಣ. ಮಗು, ದೇವರಲ್ಲಿದ್ದಾನೆ, ಹೋಗಪ್ಪ, ಕಿತ್ತುಕೊಂಡು ಬಾ. ಅಯ್ಯೋ, ಇದ್ದಿದ್ದೇ ಕಥೆ ಹೇಳ್ತೀಯ. ಹೋಗು, ಕಿತ್ತುಕೊಂಡು ಬಾ. ಬಹಳ ಹಸಿವಾಗುತ್ತಿರುವುದು, ತಿಂದು ಮುಂದಕ್ಕೆ ಹೋಗೋಣ. ಏ ಮಗು, ಬಲೆ ಬಲೆ, ಎಂತಹ ಸತ್ಯವನ್ನೇ ನುಡಿದು ಬಿಟ್ಟ. ಇವನು ಇಷ್ಟು ಸತ್ಯವನ್ನೇ ನುಡಿದ ಎಂದರೆ ಇವನ ಎತ್ತ ತಂದೆ ತಾಯಿಗಳು ಇನ್ನೆಷ್ಟು ಸತ್ಯವಂತರು ಇರಲಿ. ನಾನೇ ಒಂದು ಚಿಪ್ಪು ಬಾಳೆಹಣ್ಣನ್ನು ಕಿತ್ತು ಈ ತರ ಕಂಬಳಿಯಲ್ಲಿ ಬಚ್ಚಿಟ್ಟು ಮುಂದೆ ತೋರಿಸಿರುವುದು ನನ್ನ ಚಮತ್ಕಾರವನ್ನು. ಯಾವ್ದೋ ಒಂದು ಬಿಳೆ ಬಟ್ಟೆ ಕೊಡಿದ್ರೆ ಚೆನ್ನಾಗಿತ್ತವಲ್ಲ, ಹಾಕೊಂಡು ಹೋಗಿದ್ರೆ ಒಂಥರ ಯಾವ್ದು ಬಿಳೆ ಬಟ್ಟೆ ಕೊಡ್ಬಿಟ್ಟಿದೆ ಸರ್. ಬಾಳೆಹಣ್ಣುಗಳು ಕಾಣಿಸ್ತಿಲ್ಲವಲ್ಲ, ಏನು ಮಾಡಲಿ? ನಮ್ಮ ದಣಿ ಬಂದು ಕೇಳಿದರೆ ಯಾವ ಉತ್ತರವನ್ನು ಹೇಳಲಿ? ಏನು ಮಾಡಲಿ? ಅಯ್ಯೋ ಪರಮಾತ್ಮ, ನನ್ನನ್ನೆಂತಹ ಸಂಕಟಕ್ಕೆ ಗುರಿ ಮಾಡಿದೆ ತಂದೆ. ಅಯ್ಯೋ, ಇರಲಿ, ತೋಟದ ಹೊರಬಾಗಿಲಲ್ಲಿ ಯಾರೋ ಕಾಣಿಸುವಂತಿದೆ. ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡುವೆನು. ಮಗು, ಇಲ್ಲಿ ಬಾ. ನಿನ್ನ ಹೆಸರೇನು ಕಂದ? ನನ್ನ ಹೆಸರು ಚತುರನೆಂದು ಕರೆಯುತ್ತಾರೆ ಸ್ವಾಮಿ. ಬಹಳ ಮುದ್ದಾಗಿದೆ ಮಗು, ಬಹಳ ಮುದ್ದಾಗಿದೆ ಮಗು. ಚತುರ, ಅದು ಆಗಿರಲಿ. ಈ ದಿವಸ ಮಧ್ಯಾಹ್ನ ನಮ್ಮ ತೋಟದ ಕಡೆ ಯಾರಾದರೂ ಬಂದಿದ್ದರೇನಪ್ಪ? ಸ್ವಾಮಿ, ನಿಜ ಸ್ಥಿತಿಯನ್ನೇ ಹೇಳುತ್ತೇನೆ ಕೇಳಿ. ಯಾರೋ ವೃದ್ಧ ಬ್ರಾಹ್ಮಣನು ಬಹಳ ಬಾಯಾರಿಕೆ ಎಂದು ಸ್ವಲ್ಪ ಜಲವನ್ನು ತೋರಿಸಿ ಎಂದ. ಆಗ ನಾನು ನಿಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಿ ಜಲವನ್ನು ತೋರಿಸಿದೆ. ಜಲವನ್ನು ಸೇವಿಸಿದ ಬ್ರಾಹ್ಮಣನು ನನಗೆ ಬಹಳ ಹಸಿವಾಗುತ್ತಿದೆ, ಆ ಬಾಳೆಗೊನೆಯಲ್ಲಿ 2 ಚಿಪ್ಪು ಬಾಳೆಹಣ್ಣು ಕಿತ್ತು ಎಂದನು. ಆಗ ನಾನು ಪರರ ಸೊತ್ತು ಪಾಷಾಣದಂತೆ ಕಾಣಬೇಕೆಂದು ಹೇಳಿ ನನ್ನ ಕತ್ತೆಗಳನ್ನು ಮೇಯಿಸಲಿಕ್ಕೆಂದು ಹೋದನು. ನಾನು ಬರುವಷ್ಟರಲ್ಲಿ ಆ ವಿಪ್ರೋತ್ತಮರು ಇರದೆ ಹೊರಟು ಹೋಗಿದ್ದರು. ಇದು ಸತ್ಯ ಅಪ್ಪಾಜಿ. ಭಲೆ ಭಲೆ ಬಾಲಕ, ನಿನ್ನಿಗೆ ವಯಸ್ಸು ಚಿಕ್ಕದಾದರೂ ನಿನ್ನ ಬುದ್ಧಿ ಮಾತ್ರ ಬಹಳ ಚುರುಕಾಗಿದೆ ಕಣಯ್ಯ. ಕಳ್ಳತನವನ್ನು ನೀನೇ ಮಾಡಿ ಬೇರೆಯವರ ಮೇಲೆ ಕಥೆಯನ್ನೇ ಕಟ್ಟಿ ಹೇಳುತ್ತಿರುವೆಯಾ? ನಿಜವನ್ನು ಹೇಳು, ಇಲ್ಲವಾದರೆ ನಿನಗೆ ಅಘೋರವಾದ ಶಿಕ್ಷೆಗೆ ಗುರಿಯಾಗುವುದು. ಕೇಳಿದೆಯಾ? ಇಲ್ಲ ಅಪ್ಪಾಜಿ, ನಾನು ಖಂಡಿತವಾಗಿಯೂ ಬಾಳೆಹಣ್ಣನ್ನು ಕದ್ದವನಲ್ಲ. ಏನಿದು ಆಶ್ಚರ್ಯ! ಈ ಬಾಲಕನ ನಡೆ ನುಡಿಗಳನ್ನು ನೋಡುತ್ತಿದ್ದರೆ ನನ್ನ ಹೃದಯದಲ್ಲಿ ಏನೋ ಒಂದು ವಿಧವಾದ ಆಸಾ ಕಿರಣವೇ ಮಿನುಗುತ್ತಿರುವುದಲ್ಲ. ಈತನು ಯಾರಾಗಿರಬಹುದು? ಅಯ್ಯ ಬಾಲಕ, ಹಾಗಾದರೆ ನೀನು ಕದಿಯಲಿಲ್ಲವೇನಪ್ಪ? ಇಲ್ಲ ಸ್ವಾಮಿ. ನೀನು ಕದಿಯಲಿಲ್ಲವೇ? ಇಲ್ಲ ಸ್ವಾಮಿ. ಹಾಗಾದ್ರೆ ಇಲ್ಲಿರುವ ಕಂಬಳಿ ಯಾರದಪ್ಪ? ನನ್ನದೇ ಸ್ವಾಮಿ. ಅದನ್ನು ತೆಗಿ ನೋಡೋಣ. ಇದೋ ನೋಡಿ. ಎಲ್ಲವೋ ಅಯೋಗ್ಯ ಬಾಲಕ, ಕಳ್ಳತನವನ್ನು ನೀನೇ ಮಾಡಿ ಬೇರೆಯವರ ಮೇಲೆ ಕಥೆಯನ್ನೇ ಕಟ್ಟಿ ಹೇಳುತ್ತಿರುವೆಯಾ? ಅಯೋಗ್ಯ! ಇಂತಹ ಚಿಕ್ಕ ವಯಸ್ಸಿನಲ್ಲಿಯೇ
ಸುಳ್ಳು ಕಳ್ಳತನವನ್ನು ಮಾಡಿದರೆ ನೀನು ಮುಂದೆ ದೊಡ್ಡವನಾಗಿ ಈ ದೇಶವನ್ನೇ ಹಾಳು ಮಾಡಿವೆ. ಬಾ, ನನ್ನ ದಣಿಗೆ ನಮ್ಮ ತೋಟದಲ್ಲಿ ಏನಾದರೂ ಕಳವಾದರೆ ಈ ನನ್ನ 2 ಹಸ್ತವನ್ನು ಕತ್ತರಿಸಿಕೊಡುವೆನೆಂದು ಕರಾರು ಪತ್ರವನ್ನೇ ಬರೆದುಕೊಟ್ಟಿರುವೆನು. ನೀನು ಕಳ್ಳನಾದ ಕಾರಣ ನಿನ್ನ ಈ 2 ಹಸ್ತಗಳನ್ನು ಕತ್ತರಿಸುವನು. ಆರೋ ಯೋಗ್ಯ ಬಾಲಕ. ಶಿವನ ಪಾದ ಸಾಕ್ಷಿಯ ಕಟ್ಟಿಯಲಿಲ್ಲ ಸ್ವಾಮಿ ನಾನು. ಶಿವನ ಪಾದ ಸಾಕ್ಷಿಯ ಕಟ್ಟಿಯಲಿಲ್ಲ ಸ್ವಾಮಿ ನಾನು. ಕರುಣ ತೋರಿ ಸಲವು ಎಂದ ಅಪ್ಪಜಿ. ಕರುಣ ತೋರಿ ಸಲವು ಎಂದ ಕಡಿಯಬೇಡಿ ಅನ್ನ ಕರಗಳ. ಕಡಿಯಬೇಡಿ ಅನ್ನ ಕರಗಳ. ಶಿವನ ಪಾದ ಸಾಕ್ಷಿಯ ಕಲಿಯಲಿಲ್ಲ ಸ್ವಾಮಿ ನಾನು. ಕ್ರೂರ ವಿಧಿಯ ಬಲಗೆ ಸಿಲುಕಿ ವಿಧಿಯ ಬಲಗೆ ಸಿಲುಕಿ ಅಳಲುತ್ತಿರುವೆವು ತಂದೆ ನಾವು. ಬಳಲುತ್ತಿರುವೆವು ತಂದೆ ನಾವು. ಶಿವನ ಪಾದ ಸಾಕ್ಷಿಯಾಗಿ ಕದಿಯಲಿಲ್ಲ ಸ್ವಾಮಿ ನಾನು. ಅಪ್ಪಾಜಿ, ವಿಧಿಯು ಎಮ್ಮನ್ನು ಇಷ್ಟು ಕ್ರೂರವಾಗಿ ಕಾಡುತ್ತಿರುವುದು ನಾನು ಖಂಡಿತವಾಗಿಯೂ ಬಾಳೆಹಣ್ಣನ್ನು ಕದ್ದವನಲ್ಲ. ನನ್ನನ್ನು ಬಿಟ್ಟು ಬಿಡಿ. ಬಿಡುತ್ತೇನೆ ಬಾಯೋಗ್ಯ ಬಾಲಕ. ನೀನು ಕಳ್ಳನಾದ ಕಾರಣ ಇದೋ ಶಿಕ್ಷೆಯನ್ನು ಅನುಭವಿಸು. ಅಮ್ಮ ಅಮ್ಮ ಅಮ್ಮ, ನಾನು ಸತ್ಯವಾಗಿ ಬಾಳೆಹಣ್ಣನ್ನು ಕದ್ದವನಲ್ಲ. ನನ್ನನ್ನು ಕ್ಷಮಿಸು ಬಿಡಿ ತಾಯಿ. ನೀನು ಈ ಸ್ಥಿತಿಯಲ್ಲಿ ನನ್ನನ್ನು ನೋಡಿದರೆ ನೀನು ಖಂಡಿತವಾಗಿಯೂ ಬದುಕಿರಲಾರೆ. ನಾನು ನಿನ್ನನ್ನು ಬಿಟ್ಟು ಬಹುದೂರ ಹೋಗುತ್ತೇನೆ. ನಾನು ಏನಂದರಿಯದೆ ಆ ಹೊಸಗೂಸಿನ ಕರಗಳನ್ನು ಕತ್ತರಿಸಿಬಿಟ್ಟನಲ್ಲ. ಏನಿದು? ಈ ಬಾಲಕನ ಕೈಯಲ್ಲಿರುವ ಹಸ್ತರೇಖೆಯನ್ನು ನೋಡಿದರೆ ಮುಂದೆ ಯಾವುದೋ ರಾಜ್ಯಕ್ಕೆ ಯುವರಾಜನಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನೋ ಏನೂ ಕಾಣದಲ್ಲ. ಅಯ್ಯೋ ಪರಮಾತ್ಮ, ರಾಜನಾಗಿದ್ದೆನ್ನಸ್ತದಿ ನರಕ ಬಾಜಕನಾಗಿ ನೀಚ ಕೃತ್ಯವಂಗೈದೆಯ ವಿಧಿಯೇ ವಿಧಿಯೇ ಕರಗಳ ಮಾದಯಂ ತಗಿಗಲಾರದೆ ಕರಳ ನೆಟ್ಟು ನೊಯ್ಯುವನು ಮೇಲನ್ನ ಸಬಿಸುವನು ಮೊರಿಗೆ ಬರುವನು ಕಾನನದೋ ವಿಧಿಯೇ ಅಯ್ಯೋ ಪರಮಾತ್ಮ, ಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಕದಿಯಲಿಲ್ಲವೆಂದು ಎಷ್ಟು ಬೇಡಿಕೊಂಡರೂ ಬಿಡದೆ ಬಹು ನಿಷ್ಠೂರನಾಗಿ ಬಾಲಕನ ಕರಗಳನ್ನು ಕತ್ತರಿಸಿ ಬಿಟ್ಟನಲ್ಲ.
ಈ ಬಾಲಕನ ಕೈಯಲ್ಲಿರುವ ತ್ರಿಶೂಲಾದಿ ರೇಖೆಗಳನ್ನು ನೋಡಿದರೆ ಯಾವ ರಾಜ್ಯಕ್ಕೆ ರಾಜನಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದನೋ ಕಾಣಿರಲ್ಲ. ಅಲ್ಲವೇ ಅವರನ್ನು ಎತ್ತ ತಾಯಿ ತಂದೆಗಳು ಎಷ್ಟು ದುಃಖಿಸುವರೋ, ನನ್ನನ್ನೆಷ್ಟು ಶಪಿಸುವರೋ ಕಾಣಿರಲ್ಲ. ತಂದೆ ಶನೇಶ್ವರ, ನಿನಗಿನ್ನೂ ದಯ ಬಾರಲಿಲ್ಲವೇ ತಂದೆ? ದಯ ಬಾರಲಿಲ್ಲವೇ? ಕಂದ ಕಂದ ಬಾರ ನಿನ ತಾಯಿ ಕಂದ ಚಂದ್ರ ಕಂದ ಬಾರ
ಸಿರಿದನಿಯೂ ಕೇಳಿ ಬರುತ್ತಿರುವುದಲ್ಲ. ಇರಲಿ, ತೋಟದ ಹೊರಬಾಗಿಲಿಗೆ ಹೋಗಿ ವಿಚಾರಿಸಿ ನೋಡುವೆನು. ಚತುರ ಎಲ್ಲಿದೆ? ಬಾ ಕುಮಾರ, ಕಂದ, ಚತುರ. ಅಯ್ಯೋ, ಎಲ್ಲಿ ಹುಡುಕಿದ್ರು ನನ್ನ ಕನ್ನನ ಸುಳಿವೆ ಕಾಡ್ತಿಲ್ಲವಲ್ಲ, ಏನು ಮಾಡಲಿ? ಅಮ್ಮ, ಯಾರ ತಾಯಿ ನೀನು? ಇಂತಹ ನಿಸರಾತ್ರಿ ವೇಳೆಯಲ್ಲಿ ಈ ರೀತಿ ರೋಧಿಸುತ್ತಿರಲು ಕಾರಣವಾದರೂ ಏನಮ್ಮ? ಅಯ್ಯ, ಕತ್ತುಗಳನ್ನು ಕಾಯಲು ಹೋಗಿದ ನನ್ನ ಕುಮಾರನು ಮನೆಗೆ ಇನ್ನೂ ಬಾರಲಿಲ್ಲ. ಅಂತ ಹುಡುಗ ನೀನ ನೋಡಿದರೆ ದಯಮಾಡಿ ತಿಳಿಸುವರಾಗಿ. ಅಮ್ಮ, ಆ ವಿಚಾರವನ್ನು ನಾನು ಏನೆಂದು ಹೇಳಲು ತಾಯಿ? ಏಕೆ? ಏನು ಅದೇನು ಅಂತ ವಿಚಾರ? ದಯಮಾಡಿ ಬೇಗನೆ ತಿಳಿಸುವರಾಗಿ. ಅಂದರೆ ಆ ಕತ್ತೆ ಕಾಯ್ದಿದ್ದ ಹುಡುಗನು ನಿನ್ನ ಮಗನೇ ತಾಯಿ? ಆತನೇ ನನ್ನ ಮಗನು. ಅಮ್ಮ, ಆ ವಿಚಾರವನ್ನು ನಾನು ಏನೆಂದು ಹೇಳಿ? ಈ ದಿವಸ ಮಧ್ಯಾಹ್ನ ನಮ್ಮ ತೋಟಕ್ಕೆ ಬಂದಿದ್ದು ನಿಜ. ನಮ್ಮ ತೋಟದಲ್ಲಿ 2 ಚುಪ್ಪು ಬಾಳೆಹಣ್ಣುಗಳನ್ನು ಕದ್ದಿರಲು ಆ ಹುಡುಗನು ಎಷ್ಟು ಹೇಳಿದರೂ ನಾನು ಕದಿಯಲಿಲ್ಲವೆಂದೇ ಸುಳ್ಳನ್ನು ಹೇಳುತ್ತಿದ್ದ. ಆತನ ಕಂಬಳಿಯನ್ನು ತೆಗೆದು ನೋಡಲು ಅದರಲ್ಲಿ 2 ಬಾಳೆಹಣ್ಣುಗಳಿದ್ದವು. ಅಮ್ಮ, ಆ ಹುಡುಗನು ಶಿವನ ಪಾದ ಸಾಕ್ಷಿಯಾಗಿಯೂ ನಾನು ಕದಿಯಲಿಲ್ಲವೆಂದು ಎಷ್ಟು ಬೇಡಿಕೊಂಡರೂ ಬಿಡದೆ ಹಿಂದೆ ಮುಂದೆ ಅರಿಯದೆ ನಾನು ಆ ಹಸುಗುಸಿನ ಕರಗಳನ್ನು ಕತ್ತರಿಸಿ ಬಿಟ್ಟನಮ್ಮ. ನನ್ನ ಅಪರಾಧವನ್ನು ತಾಯಿ, ನನ್ನ ಅಪರಾಧವನ್ನು ಕುಮಾರ. ಅಯ್ಯೋ ಅಯ್ಯೋ ಪರಮಾತ್ಮ, ನೀನು ನೋಡಿದಂತೆ ಈ ರೀತಿ ಮಾಡಿದೆಯ? ಅಯ್ಯ ಅಯ್ಯ, ನೀನು ಮನುಷ್ಯನಲ್ಲ, ರಾಕ್ಷಸ. ನಿನಗೆ ನನ್ನಂತಹ ಮಕ್ಕಳಿಲ್ಲವೇ? ನನ್ನ ಕತ್ತನು ಕರಗಳನ್ನು ಕಡಿಯುವಾಗ ಅಮ್ಮ ಅಮ್ಮ ಎನ್ನುವುದೆಷ್ಟು ಹೊತ್ತನೋ ಅದೆಷ್ಟು ಗೋಳಾಡಿ. ಅಯ್ಯ ಪುಣ್ಯಾತ್ಮ, ಒಳ್ಳೆಯ ಕೆಲಸವನ್ನೇ ಮಾಡಿದೆ. ನನ್ನ ಕತ್ತನು ಅಷ್ಟರಲ್ಲಾದರೂ ಕೊಡುವರಾಗು. ಅಮ್ಮ, ಸ್ವಲ್ಪ ತಡೆ ತಾಯಿ. ಇದು ತಾಯಿ, ನಿನ್ನ ಮಗನ ಕರಗಳನ್ನು ನೋಡು. ಕಂದ, ಚತುರ. ಅಯ್ಯೋ ಕುಮಾರ, ವಿದ್ಯೆಯ ಲೀಲೆಯ ಅರಿಯದ ಬಾಲೆಗೆ ಸಲ್ಲದು ಈ ಜ್ವಾಲೆ, ದೇವ ಸಲ್ಲದು ಈ ಜ್ವಾಲೆ. ಕಂದ, ಚಂದ್ರ. ಅಯ್ಯೋ ಕುಮಾರ, ವಿದ್ಯೆಯ ಲೀಲೆಯ ಅರಿಯದ ಬಾಲೆಗೆ ಸಲ್ಲದು ಈ ಜ್ವಾಲೆ, ದೇವ ಸಲ್ಲದು ಈ ಜ್ವಾಲೆ. ದೇವ ಏನಿ ವಿಧಿ ಲೀಲೆ, ಶೋಕದ ಕಾದಿರುಳೆ. ಕಂದ, ಸಹಿಸದಾದ ಈ ವಿಷಾದ ಯಾರದಿ ಮೋದ, ದೇವ ಯಾರದಿ ಮೋದ. ತರವೆ ಕೋಪ, ತರವೆ ತಾಪ, ಯಾರದಿ ಶಾಪ. ಕಂದ, ಚತುರ. ತರವೆ
ಏನಾದರೂ ತೋರಿಸುವನಾಗು. ಅಮ್ಮ ಸ್ವಲ್ಪ ತಡೆ ತಾಯಿ. ಬಾ ತಾಯಿ, ಈ ಪಂಜಿನ ಬೆಳಕಿನಲ್ಲಿಯೇ ನಿನ್ನ ಮಗನನ್ನು ಹುಡುಕುತ್ತಾ ಹೋಗೋಣ. ನಡೆ ತಾಯಿ. ಅಮ್ಮ ಅದೋ ನೋಡು ತಾಯಿ, ರಕ್ತದ ಕಲಲು ದಾರಿ ಉದ್ದಕ್ಕೂ ಸೋರಿರುವುದು. ಬಾ ತಾಯಿ ಹೋಗೋಣ. ಅದೋ ನೋಡು ತಾಯಿ, ನಿನ್ನ ಕುಮಾರನು ಆ ಮುತ್ತುಕದ ಮರದ ಪದರಲ್ಲಿ ಮೂರ್ಛಿತನಾಗಿ ಬಿದ್ದಿರುವನು. ನೋಡ್ತಾಯಿ. ಕಂದ ಚಂದ್ರ, ಮಾತನಾಡು ಕಂದ, ಮಾತನಾಡು. ಅಯ್ಯೋ, ನಿನಗೆ ಬಾಳೆಹಣ್ಣು ಬೇಕು ಎಂದು ಕೇಳಿದರೆ ಎಲ್ಲಿಯಾದರೂ ಭಿಕ್ಷೆನ್ನಾದರೂ ಬೇಡಿ ತಂದು ಕೊಡುತ್ತಿದ್ದೆ. ಎಂತ ಕೆಲಸವನ್ನು ಮಾಡಿದೆ ಕಂದ. ಅಪ್ಪ ಮಗನೇ ನಿನ್ನ ಅಸ್ತಾವ ಕಡಿದಾಗ ಕಂದ. ಅಪ್ಪ ಮಗನೇ ನಿನ್ನ ಅಸ್ತಾವ ಕಡಿದಾಗ ಅಮ್ಮ ಅಮ್ಮ ಎಂದು ಅಮ್ಮ ಅಮ್ಮ ಎಂದು ಎಷ್ಟಂತೆಯೋ ಮಗನೇ ಕಂದ. ಚತುರ ಮಗನೇ ಕಂದ, ನಿನ್ನ ಪಿತನು ಬಂದು ಕೇಳಿದರೆ ನಾನು ಕಂದ. ಮಾತನಾಡು ಕಂದ. ನಿನ್ನ ಪಿತನು ಬಂದು ಕೇಳಿದರೆ ನಾನು ಏನ ಮಾಡಲಿ ನಾನು ಕಂದ. ಏನ ಮಾಡಲಿ ನಾನು, ಏನ ಹೇಳಲಿ ಮಗನೇ. ಅಪ್ಪ ಮಗನೇ ನಿನ್ನ ಅಸ್ತವ ಕಡಿದಾಗ ಅಮ್ಮ ಅಮ್ಮ ಎಂದು ಎಷ್ಟಂತೆಯೋ ಮಗನೇ ಕಂದ. ಚತುರ ಕುಮಾರ ಕಂದ, ಮಾತನಾಡು ಕಂದ, ಮಾತನಾಡು. ಮಾತನಾಡು ಮಗನೇ, ಮಾತನಾಡು. ಈಕೆಯಾದರೂ ಯಾರಾಗಿರಬಹುದು? ಕಂದ, ಕಂಡದಲ್ಲಿ ಹೇಳು ಕಂದ. ಮಾಂಗಲ್ಯದ ಬೆಳಕಿನಿಂದ ನಿನ್ನ ತಾಯಿ ಘೋರಾರಣ್ಯವೆಲ್ಲವೂ ಪ್ರಜ್ವಲಿಸುತ್ತಿರುವ ಮಾತನಾಡು ಕುಮಾರ. ಈಕೆ ಏನಾದರೂ ಕಂದ. ಅರಸತಿ ಪಾರ್ವತಿ ಮಾತನಾಡು ಅಥವಾ ಮಾತನಾಡು ನಾರಾಯಣನ ಕಂದ, ಸತಿ ಮಾತನಾಡು. ಅಥವಾ ಸೃಷ್ಟಿಕರ್ತನ ಸತಿ ಸರಸ್ವತಿಯು. ಈಕೆ ಯಾರಾಗಿರಬಹುದು? ಕಂದ. ವಿಚಾರಿಸಿ ನೋಡುವೆನು. ಕುಮಾರ, ಅಮ್ಮ ಯಾರ ತಾಯಿ ನೀನು? ನಿಜವನ್ನು ಹೇಳು. ನಿನ್ನ ಕಂಠದಲ್ಲಿ ಧರಿಸಿಕ್ಕಂತಹ ಮಾಂಗಲ್ಯದ ಬೆಳಕಿನಿಂದ ಈ ಘೋರಾರಣ್ಯವೆಲ್ಲವೂ ಪ್ರಜ್ವಲಿಸುತ್ತಿರುವುದಲ್ಲ. ನೀನೇನು ಅರನ ಸತಿ ಪಾರ್ವತಿಯೋ ಅಥವಾ ನಾರಾಯಣನ ಸತಿ ಮಹಾಲಕ್ಷ್ಮಿಯೋ ಅಥವಾ ಸೃಷ್ಟಿಕರ್ತನ ಸತಿ ಸರಸ್ವತಿಯೋ? ಯಾರ ತಾಯಿ? ನಿಜವನ್ನು ಹೇಳಮ್ಮ. ಅಯ್ಯೋ, ನನ್ನ ಮಾಂಗಲ್ಯವು ನನ್ನ ಪತಿಗಲ್ಲದೆ ಅನ್ಯರಿಗೆ ಕಾಣುವಂತಿಲ್ಲ ಎಂದು ಅಂದು ಭವಾನಿ ನನಗೆ ವರ ಇತ್ತರು. ಇಂದಿಯ ವರವು ಏನಾಯಿತು? ಎಲ್ಲವೂ ನಾಶವಾಯಿತು. ಅದು ಅಲ್ಲದೆ ಅವರ ಹಸ್ತದ ಚಿಹ್ನೆ ನೋಡಿದರೆ ನನ್ನ ಪತಿಯಂತೆ ತೋರುವುದು. ವಿಚಾರಿಸುತ್ತೇನೆ. ಅಯ್ಯ, ನೀನು ಯಾರು? ನಿನ್ನ ಹೆಸರೇನು? ಎಲ್ಲವೂ ಮರೆಮಾಸದೆ ತಿಳಿಸುವರಾಗಿ. ಅಮ್ಮ, ನನ್ನ ವಿಚಾರವನ್ನು ಮಾತ್ರ ಕೇಳಬೇಡ ತಾಯಿ. ನನ್ನ ವಿಚಾರವನ್ನು ಕೇಳಬೇಡಮ್ಮ. ಅಮ್ಮ, ನನ್ನ ವಿಚಾರವನ್ನು ಕೇಳಿ ನೀನು ಯಾಕಮ್ಮ ಸಂಕಟ ಪಡ್ತಿ? ಬೇಡ ತಾಯಿ, ನನ್ನ ವಿಚಾರವು ಬೇಡ ನಿನಗೆ. ಇಲ್ಲ, ನಿಮ್ಮ ವಿಚಾರ ನೀವು ದಯಮಾಡಿ ನನಗೆ ಹೇಳಲೇಬೇಕು. ದಯಮಾಡಿ ತಿಳಿಸುವರಾಗಿ. ಆಗಲಿ ತಾಯಿ, ಹೇಳುವೆನು ಕೇಳಿ. ಕಳಿಂಗ ರಾಜ್ಯವನ್ನು ಅಮ್ಮ ತಿಳಿಸುವರಾಗಿ. ಕಳಿಂಗ ರಾಜ್ಯವನ್ನು ಸತ್ಯವ್ರತ ಮಹಾರಾಜನು ತಾಯೇ
ದಳಗೂಡಿ ಅಮ್ಮ ತಿಳಿಸುವರಾಗಿ ವಿಧಿ ಪ್ರೇರಣೆಯ ದೊಳಗೂಡಿ ಶನಿದೇವರಂ ನಿಜಿ ಪತ್ನಿ ಸಮೇತ ಘೋರಾರಣ್ಯವ ಸೇರ್ದೆವು ತಾಯೇ ಅಮ್ಮ ಸತಿಗೆ ಜಲವಂ ತರಲೋಗಿ ಅಮ್ಮ ಸತಿಗೆ ಜಲವಂ ತರಲೋಗಿ ದಾರಿ ತಪ್ಪಿ ಬಲು ನೊಂದಲು ತಾಯೇ ಅಮ್ಮ 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 ತಿಳಿಸುವರಾಗಿ ಸತಿಯು ಕ್ರೂರ ಮೃಗಗಳ ಬಾಯಿಗೆ ತುತ್ತಾದಳೆಂ ತಿಳಿದು ಇಲ್ಲ ಖಂಡಿತವಾಗಿ ಇಲ್ಲ ಅಮ್ಮ ಸತಿಯು ಕ್ರೂರ ಮೃಗಗಳ ಬಾಯಿಗೆ ತುತ್ತಾದಳೆಂ ತಿಳಿದು ಆಕೆಯ ದೇಹವಂ ಅಂಗೆಗೆ ಅರ್ಪಿಸಿದನು ತಾಯೇ ಅಮ್ಮ ಅಮ್ಮ ಕುಕ್ಷಿಪಾದಯಂ ಸಹಿಸಲಾರದೆ ಅಮ್ಮ ತಿಳಿಸುವರಾಗಿ ಕುಕ್ಷಿಪಾದಯಂ ಸಹಿಸಲಾರದೆ ಈ ಬ್ರಾಹ್ಮಣರ ಮನೆಯೋ ಜೀತದಾಳಾಗಿರುವೆನು ತಾಯೇ ಅಮ್ಮ ನನ್ನ ವಿಚಾರವು ನಿನಗೆ ಏಕೆ ತಾಯಿ ಅಮ್ಮ ನಾನಾದರೂ ಕಳಿಂಗ ರಾಜ್ಯದ ಅರಸನಾದ ರಾಜ ಸತ್ಯವ್ರತ ಮಹಾರಾಜನು ತಾಯಿ ಅಮ್ಮ ವಿಧಿ ಪ್ರೇರಣೆಯಿಂದೊಳಗೂಡಿ ಆ ಜನಿದೇವರನ್ನು ನಾನಾ ವಿಧವಾಗಿ ನಿಂದಿಸಿ ನಾನು ನನ್ನ ಪತ್ನಿಯಾದ ಚಂದ್ರಹಾಸಿ ಘೋರಾರಣ್ಯವನ್ನು ಸೇರಿ ಕೊನೆಗೆ ಪಡಬಾರದ ಕಟ್ಟವನ್ನು ಪಡುತ್ತಾ ಆಕೆ ದಾಹದಿಂದ ನರಳುತ್ತಿರಲು ನನ್ನ ಸತಿಗೆ ಜಲವನ್ನು ತರಲು ಹೋಗಿ ಮಾರ್ಗವನ್ನು ತಪ್ಪಿ ನೊಂದಿರು ತಾಯಿ ಅಮ್ಮ ನನ್ನ ಸತಿಯಾದರೂ ಪೂರ್ವ ಮೃಗಗಳ ಬಾಯಿಗೆ ತುತ್ತಾಗಿರುವಳೆಂದು ತಿಳಿದು ಹಾಕಿ ದೇಹವನ್ನು ಗಂಗೆಗೆ ಅರ್ಪಿಸಿ ಕೊನೆಗೆ ಕುಕ್ಷಿ ಬಾಧೆಯನ್ನು ತಗ್ಗಿಸಲಾರದೆ ಈ ಬ್ರಾಹ್ಮಣರ ಮನೆಯಲ್ಲಿ ಜೀತದಾಳಗಿರುವನು ತಾಯಿಯೇ ಜೀತದಾಳಾಗಿರುವನು ನನ್ನ ವಿಚಾರವನ್ನು ಕೇಳಿ ಏಕಮಾ ಸಂಕಟ ಪಡುತ್ತಿರುವೆ ಸ್ವಾಮಿ